ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪತ್ರೊಡೆ ಬಜ್ಜಿ ಮಾಡೋದು ನೋಡಿದ್ದೀರಾ? ಆದರೆ ಪತ್ರೊಡೆ ಚಟ್ನಿ ಮಾಡೋದು ನೋಡಿಲ್ಲ. ನೋಡೋಣ ಬನ್ನಿ. ಕಾಂಡನೆಲ್ಲ ತೆಗೆದುಬಿಟ್ಟು ಅದನ್ನ ಯೂಸ್ ಮಾಡಬೇಕು, ಯಾಕಂದರೆ ಸ್ವಲ್ಪ ಕಸರೆ ಆಗುತ್ತೆ. ಅದಕ್ಕೋಸ್ಕರ ಕಾಂಡನೆಲ್ಲ ತೆಗೆದುಬಿಟ್ಟು ಆ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸುಮ್ಮನೆ ಎಳೆ ಅದ್ರ ಮೇಲಿರೋ ಎಳೆನ ತೆಗೆದ್ರೆ, ಆ ಬ್ರೌನ್ ಕಲರ್ ಇರೋ ಕಾಂಡನ ತೆಗೆದ್ರೆ ಆಯಿತು. ಈಗ ವಾಶ್ ಮಾಡ್ಕೊತಾ ಇದ್ದಾರೆ 2 ಟೈಮ್ಸು. ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಪತ್ರೊಡೆ ಚಟ್ನಿ ಇದು ಮಂಗಳೂರು ಕಡೆ ಇಲ್ಲ ಉಡುಪಿ ಕಡೆ ಎಲ್ಲ ಮಾಡ್ತಾರೆ. ಆದರೆ ಇದು ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡ್ತೀವಿ ನಾವು. ಇದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮಾಡೋವಂಥ ಒಂದು ರೆಸಿಪಿ. ಚಳಿಗಾಲದಲ್ಲಿ ನಮ್ಮ ಮನೇಲಿ ಯಾವಾಗೂ ಮಾಡ್ತೀವಿ. ಏನು ಅಂದರೆ ಇದು ಚಳಿಗಾಲದಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ನಮಗೆ ನಿಧಾನವಾಗಿ ನಡೆಯುತ್ತೆ. ಆದ್ದರಿಂದ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ